ನಾನು ಗಮನಿಸಿದ್ದೇನು ಅಂದ್ರೆ ಅವ್ರ ಚಿತ್ರದಲ್ಲಿ ನಾರ್ಮಲ್ ಆಗಿ ಹೀರೋಗೂ ಹೀರೋಯಿನ್ಗೂ ಒಪ್ಕೋತಿರಲ್ವ ಒಂಚೂರು ವ್ಯತ್ಯಾಸ ಇರುತ್ತೆ. ಆದ್ರೆ ರವಿಚಂದ್ರನ್ ಅವ್ರ ಸಿನಿಮಾದಲ್ಲಿ ಪ್ರಾಬಬ್ಲಿ ಹೀರೋಯಿನ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಹೀರೋಯಿನ್ ಕಾಣಿಸೋ ರೀತಿ ಇರ್ಬೋದು, ಅವ್ರ ಕಾಸ್ಟ್ಯೂಮ್ಸ್ ಇರ್ಬೋದು, ಅಥವಾ ಅವರ ಪರ್ಫಾರ್ಮೆನ್ಸ್ ಯಾವುದೇ ವಿಷಯದಲ್ಲೇ ಆಗ್ಲಿ ಅವ್ರು ಯಾವಾಗ್ಲೂ ಹೀರೋಯಿನ್ ಒಂದ್ ಕೈ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾರೆ. ಕ್ಯೂಟ್ ದೊಂಗ. ಸೋ ಸ್ವೀಟ್. ಶ್ರುತಿ ಮೇಡಮ್ ಇನ್ನೂ ಚೆನ್ನಾಗಿರೋ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಮೇಡಮ್. ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಡುಯೆಟ್ ಸಾಂಗ್ ಅಲ್ಲಿ ಆಕ್ಟ್ ಮಾಡುವಾಗ ನನಗೊಂದು ಸಾಮಾನ್ಯವಾದಂತ ಒಂದು ಸೀರೆ ಏನೋ ತಂದಿದ್ರು ಈ ತನನಂ ಸಾಂಗ್ ಅಲ್ಲಿ. ಸರ್ ಹತ್ರ ಹೋಗಿ ಫಸ್ಟ್ ಶಾಟ್ ಅಲ್ಲಿ ನಿಂತ್ಕೊಂಡೆ. ಏನ್ರಿ ಅವ್ಳು 150 ಪಿಕ್ಚರ್ ಅಲ್ಲಿ ಹರ್ಗೋಗಿರೋ ಬಟ್ಟೆ ಹಾಕೊಂಡು ಕಾಟನ್ ಸೀರೆ ಉಟ್ಕೊಂಡ್ ಬರ್ತಾಳೆ, ಇಲ್ಲೂ ಹಂಗೆ ಕರ್ಕೊಂಬಂದಿದ್ರೆ ನಾನು ಏನ್ ಮಾಡ್ತಿರೋ ಗೊತ್ತಿಲ್ಲ, ಅವಳನ್ನ ರಾಣಿ ತರ ಕರ್ಕೊಂಬಂದ್ ನಿಲ್ಲಿಸ್ಬೇಕು ಈ ಶಾರ್ಟ್ ಅಲ್ಲಿ. ಬೆಳಗ್ಗೆ ಶೂಟಿಂಗ್ ಇದ್ದಿದ್ದು ಕಾಸ್ಟ್ಯೂಮ್ ನ ಹೊಲ್ಕೊಂಡ್ ಬರಕ್ಕೋಸ್ಕರ ಮಧ್ಯಾಹ್ನದ ಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ನನ್ನ ಲೈಫ್ ನಲ್ಲಿ ಮೊದಲನೇ ಅನುಭವ. ಆತರ ಗಾಗರ ಚೋಲಿ ಹಾಕಿ ಒಂಥರ ಕಿರೀಟ ಎಲ್ಲ ಹಾಕೊಂಡ್ ಬಂದು ರಾಣಿ ತರ ನನ್ನನ್ನ ಆ ಸಾಂಗ್ ನಲ್ಲಿ ನನ್ನ ಆಕ್ಟ್ ಮಾಡಿಸಿದ್ರು. ಆ ತರ ಒಂದು ಮನ್ಸು ಕದಿಯೋಕೆ ಅವ್ರೊಬ್ಬರ ಕೈಲೇ ಸಾಧ್ಯ. ಅದಕ್ಕೆ ಮೇಡಮ್ ನೀವು ಹೇಳಿ ಒಂದ್ ವಿಷಯ. ಕನ್ನಡಿಗರನ್ನ ಮನಸ್ಸು ಕದ್ದ ಕಳ್ಳ, ಅದರಲ್ಲೂ ಸಂಗೀತದಲ್ಲಿ ದೊಡ್ಡ ಅಲೆಯನ್ನೇ ಸೃಷ್ಟಿ ಮಾಡಿದ ಮಾಂತ್ರಿಕ, ಕನ್ನಡ ಚಿತ್ರರಂಗದಲ್ಲಿ ಶ್ರೀಮಂತಗೊಳಿಸಿದ ಧೀಮಂತ. ಇನ್ನೇನ್ ಬೇಕಮ್ಮ. ಎಲ್ಲಾ ರೀತಿಯಲ್ಲೂ ಕಳ್ಳ, ಆದ್ರೂ ಏನೂ ಗೊತ್ತಿಲ್ಲದೆ ಇರೋ ತರ ಮಗು ತರ ಕಾಣಿಸೋದೇ ಅವರೊಂದು ಗುಣ. ಕಳ್ಳ ಕೃಷ್ಣ. ರವಿ ಸರ್, ವಿ ಲವ್ ಯು.